ಎಜಿ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ನಗರದ ಹೊರವಲಯದಲ್ಲಿ ಇರುವಂತಹ ವಾಯುಪುತ್ರ ಫಲಹಾರ ಮಂದಿರಕ್ಕೆ ನಗರಸಭೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಅಲ್ಲಿ ತಿಂಡಿ ತಿನಿಸುಗಳು ತಯಾರು ಮಾಡುವ ವಿಧಾನಗಳನ್ನು ಪರಿಶೀಲಿಸಿದ್ದಾರೆ. ಶಿಡ್ಲಘಟ್ಟ ನಗರಸಭೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಪರಿಸರ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ಆಹಾರ ನಿರೀಕ್ಷಕ ನರೇಶ್, ಪ್ರಭಾರ ಆಹಾರ ನಿರೀಕ್ಷಕ ಕೃಷ್ಣಮೂರ್ತಿ, ಸಂಜೀವ್ ಕುಮಾರ್ ಪೌರ ಕಾರ್ಮಿಕರನ್ನ ಒಳಗೊಂಡ ತಂಡ ನಗರದ ಹೊರವಲಯದಲ್ಲಿ ಇರುವ ವಾಯುಪುತ್ರ ಹೋಟೆಲ್ಗೆ ದಿಢೀರ್ ಭೇಟಿ ನೀಡಿ ಅಲ್ಲಿ ತಯಾರಾಗುವ ತಿಂಡಿ ತಿನಿಸುಗಳನ್ನು ವೀಕ್ಷಣೆ ಮಾಡಿದ್ದಾರೆ. ಫಲಹಾರ ಮಂದಿರದ ಗೋದಾಮಿಗೆ ಭೇಟಿ ನೀಡಿದ ಅಧಿಕಾರಿಗಳು ಅಲ್ಲಿ ರುಚಿ ಗೋಲ್ಡ್ ಫಾರ್ಮ್ ಆಯಿಲ್ ಬಳಸುತ್ತಿರುವುದನ್ನು ಪತ್ತೆ ಹಚ್ಚಿ ಕೂಡಲೇ ಅದನ್ನು ಸ್ಥಗಿತಗೊಳಿಸಿ ಬೇರೆ ಎಣ್ಣೆ ಬಳಸಬೇಕು ಅಂತ ಹೋಟೆಲ್ ಮಾಲೀಕರಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ಅದಲ್ಲದೆ ಗ್ರಾಹಕರ ಹಿತದೃಷ್ಟಿ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಅಂತ ನಿರ್ದೇಶನ ಕೊಟ್ಟಿದ್ದಾರೆ. ಅಡುಗೆ ಮಾಡಲು ರುಚಿ ಗೋಲ್ಡ್ ಫಾರ್ಮ್ ಆಯಿಲ್ ಬಳಸುವ ವಿಚಾರದಲ್ಲಿ ಹೋಟೆಲ್ ಮಾಲೀಕರು ಮತ್ತು ನಗರಸಭೆಯ ಅಧಿಕಾರಿಗಳ ನಡುವೆ ವಾಗ್ವಾದ ಮತ್ತು ಚರ್ಚೆ ನಡೆದಿದೆ. ನಗರದಲ್ಲಿ ನಾಗರಿಕರಿಗೆ ಉತ್ತಮ ಆಹಾರವನ್ನು ಒದಗಿಸುವ ನಿಟ್ಟಿನಲ್ಲಿ ಫಲಹಾರ ಮಂದಿರದ ಮಾಲೀಕರು ಗಮನ ಹರಿಸಬೇಕು. ಅದು ಹೊರತುಪಡಿಸಿ ಬೇರೆ ಚರ್ಚೆಯ ಅನಗತ್ಯ ಅಂತ ನಗರಸಭೆಯ ಅಧಿಕಾರಿಗಳು ಹೋಟೆಲ್ ಮಾಲೀಕರಿಗೆ ಸಲಹೆ ಕೊಟ್ಟಿದ್ದಾರೆ. ನಗರದಲ್ಲಿ ಇರುವ ಅನೇಕ ಫಲಹಾರ ಮಂದಿರಗಳಲ್ಲಿ ರುಚಿ ಗೋಲ್ಡ್ ಅಡುಗೆ ಎಣ್ಣೆಯನ್ನ ಬಳಸಲಾಗ್ತಾ ಇದೆ ಅಂತ ಹೋಟೆಲ್ ಮಾಲೀಕರು ವಿವರಣೆ ಕೊಟ್ಟಿದ್ದಾರೆ. ಯಾವ ಕ್ವಾಲಿಟಿ ಆಯಿಲ್ ಹಾಕಬೇಕು ಅಂತ ಇದು ಮಾಡಬೇಕು. ನೋಡಿದೀವಿ ನೀವು ಮಾತಾಡಿದೀವಲ್ಲ ಐಡಿ ಕಾರ್ಡ್ ಕಲ್ತಿ ಅಂದ್ರೆ ಅದಕ್ಕೆ ಅರ್ಥ ಇದೆ. ಏನೇನು ಬೇಕೋ ಎಲ್ಲ ಡೀಟೇಲ್ಸ್ ನಾವು ಕಲ್ತಿ ಮಾಡ್ತಾ ಇದ್ರೆ ನೀವು ಹೇಳ್ತಾರೆ ತಲೆ ಬಗ್ಗಿಸ್ಬೇಕು. ನಾವು ಕಲ್ತಿ ಅಂದ್ರೆ ಏನು ಅದನ್ನ ಯಾರು ಕೇಳೋದು? ಫೋನಲ್ಲಿ ನೀವು ಕಲ್ತಿ ಅಂತ ಮಾತಾಡ್ತಾ ಇದ್ರಲ್ಲ, ಕಲ್ತಿ ಮಾಡಿ ಮಾಡ್ತಾ ಇದ್ದಿಲ್ಲ ಅಂತಂದ್ರೆ ನಾವು ಕಲ್ತಿ ಮಾಡಿ ಮಾಡ್ತಾ ಇದ್ದೀವಿ. ಈಗ ತಲೆ ಬಗ್ಗಿಸ್ಬೇಕು. ನಾವು ಕಲ್ತಿ ಮಾಡಿದ್ರೆ ನಿಮ್ಮ ತಲೆ ಬಗ್ಗಿಸ್ಬೇಕು. ಪಾಮ್ ಆಯಿಲ್ ನೀವು ಯೂಸ್ ಯೂಸ್ ಮಾಡ್ತಾ ಇಲ್ಲ. GST ಬಿಲ್ ಬೇಕಾ ಅದನ್ನ ಹೇಳಿ ಕನ್ಫರ್ಮೇಶನ್ ಈಗ ಹೇಳ್ತಾ ಇದ್ದೀರಲ್ಲ ಈಗ ಅವಾಗ ರೇಟಿಂಗ್ ಅಲ್ಲ GST ಬಿಲ್ ಬೇಕಾ ರೇಟಿಂಗ್ ಹಾಕ್ಬಿಡ್ಬೇಕು. ನೋಡಿ ಸರ್ ಗೊತ್ತಾಗಲ್ವಾ ಈ ಬಿಲ್ ಪ್ರಶ್ನೆ ಅಲ್ಲ ರೀ. ಈಗ ನೀವು ಪಾಮ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀವಿ. ರುಚಿ ಗೋಲ್ಡ್ ಪಾಮ್ ಆಯಿಲ್ ನೀವೇ ಡಿಸೈಡ್ ಮಾಡಿದ್ರೆ ಪಾಮ್ ಆಯಿಲ್ ಮಾರ್ಕೆಟಿಂಗ್ ಯಾರು ಬರ್ತಾ ಇದೆ? ಬಂದ್ರೆ ಇದೆ ಕಲ್ತಿ ಮಾಡಿ ಮಾಡ್ತೀವಿ ಒಂದು ಎಣ್ಣೆನ ನಾವು ಕಲ್ತಿ ಮಾಡ್ತಾ ಇದ್ದೀವಿ. ಅಲ್ಲಿ ಕಂಪ್ಲೀಟ್ ಕೊಟ್ಟಿರೋದು ಅವರು. ಅಪ್ಪ ಇದೆ ಸ್ಟೋರ್ಗೆ ಹೋಗೋಣ. ಅಲ್ಲೇ ನೋಡಿ ಸ್ಟೋರ್ಗೆ ಹೋಗೋಣ. ಅಲ್ಲೇ ಬರ್ತೀನಿ ನೋಡಿ. ಕೆಲಸ ಇಟ್ಟಿದ್ದೀವಿ. ಕೆಲಸ ಇದೆ. ಆಯ್ತು ಕರ್ಸಪ್ಪ ಬನ್ನಿ ನೋಡಿ. ಕೆಲಸ ಕೊಟ್ಟು ಅದನ್ನೇ ಕೊಡಬೇಕು. ಕೆಲಸ ಇತ್ತು. ಒಳ್ಳೆ ಕೆಲಸ ಕರ್ಸಲ್ಲ ಇದು ಟೆನ್ಷನ್ ತಗೋಬೇಡಿ. ಏನಿದೆ ಎಲ್ಲ ಕಾಂಪೋಟೇಸ್ ಮಾಡಿ ಖಂಡಿತ ಮಾಡಿ. ನಮ್ಮ ಭಾಷೆಯಲ್ಲಿ ಏನಿದೆ ಅದನ್ನ ನೋಡಿ ಹೋಗ್ತಾ ಇರ್ತೀವಿ. ನೋಡಿ ಕಲ್ತಿ ಅಂತಂದ್ರೆ ಅದಕ್ಕೆ ಅರ್ಥ ಇದೆ. ಪರ್ಮಿಷನ್ ಯಾಕೆ ಕೊಟ್ಟಿಲ್ಲ? ಇದೇ ವೇಳೆ ನಗರಸಭೆಯ ಪರಿಸರ ಅಭಿಯಂತರರು, ಫುಡ್ ಸೇಫ್ಟಿ ಇಲಾಖೆ ಅಧಿಕಾರಿಗಳಿಗೆ ಮೊಬೈಲ್ ಕರೆ ಮಾಡಿ ಯಾವ ಎಣ್ಣೆ ಬಳಸಬೇಕು ಎಂಬುದರ ಬಗ್ಗೆ ಹೋಟೆಲ್ ಮಾಲೀಕರಿಗೆ ತಿಳುವಳಿಕೆ ನೀಡಿದ್ದಾರೆ. ನಾಗರಿಕರ ಆರೋಗ್ಯದ ಭದ್ರತೆ ದೃಷ್ಟಿಯಿಂದಾಗಿ ಹೆಚ್ಚು ಕೊಬ್ಬಿನಾಂಶ ಇರುವ ಎಣ್ಣೆಗಳನ್ನು ಬಳಕೆ ಮಾಡಬಾರದು. ಈ ರೀತಿ ಬಳಕೆ ಮಾಡಿದರೆ ಆಹಾರ ಭದ್ರತೆ ಕಾಯ್ದೆಯಡಿ ಕ್ರಮ ಜರುಗಿಸಲಾಗುತ್ತೆ ಎಂದಿದ್ದಾರೆ. ಪರಿಶೀಲನೆಯ ವೇಳೆ ಕಳಪೆ ಮಟ್ಟದ ತರಕಾರಿ ಕಂಡು ನಗರಸಭೆಯ ಅಧಿಕಾರಿಗಳು ಇದು ಯಾಕೆ ಇದನ್ನ ಇಟ್ಕೊಂಡಿದ್ದೀರಿ ಅಂತ ಪ್ರಶ್ನೆ ಮಾಡಿದಾಗ ಕಸದ ಬುಟ್ಟೆಗೆ ಎಸೆಯಲು ಇಟ್ಟಿದ್ದೀವಿ ಅಂತ ಹೋಟೆಲ್ ಮಾಲೀಕರು ವಿವರಣೆ ಕೊಟ್ಟಿದ್ದಾರೆ. ಅದೇ ರೀತಿ ಐಸ್ ಕ್ರೀಂನಲ್ಲಿ ಸತ್ತ ನೊಣಗಳು ಕಂಡು ಅಧಿಕಾರಿಗಳು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಶಿಡ್ಲಘಟ್ಟ ನಗರಸಭೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮೋಹನ್ ಕುಮಾರ್ ಮಾತನಾಡಿ, ಶಿಡ್ಲಘಟ್ಟ ನಗರ ಪ್ರದೇಶದಲ್ಲಿ ಇರುವ ಫಲಹಾರ ಮಂದಿರಗಳಲ್ಲಿ ಅಡುಗೆ ಮಾಡಲು ಫಾರ್ಮ್ ಆಯಿಲ್ ಬಳಸಬಾರದು. ಜೊತೆಗೆ ಹೋಟೆಲ್ಗಳಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ಗ್ರಾಹಕರಿಗೆ ರುಚಿಯಾದ ಫಲಹಾರವನ್ನ ಒದಗಿಸಬೇಕು. ಎಲ್ಲಾದ್ರೂ ಕಳಪೆ ಮಟ್ಟದ ತರಕಾರಿ ಅಥವಾ ಎಣ್ಣೆ ಬಳಸ್ತಾ ಇದ್ರೆ ಕೂಡಲೇ ನಗರಸಭೆಯ ಅಧಿಕಾರಿಗಳಿಗೆ ಮಾಹಿತಿ ಕೊಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಹೋಟೆಲ್ ಒಂದು ಇನ್ಸ್ಪೆಕ್ಷನ್ ಮಾಡಿದ್ವಿ ವಾಯುಪುತ್ರ ಅಂತ ಇಲ್ಲಿ ಬೈಪಾಸ್ ರಸ್ತೆಯಲ್ಲಿ. ಒಳಗಡೆ ಸ್ವಚ್ಛತೆ ಕೊರತೆ ಇರೋಂಥದ್ದು ಕಂಡು ಬಂದಿದ್ದು ಅವ್ರಿಗೆ. ಮತ್ತು ಆಯಿಲ್ನ ಪಾಮ್ ಆಯಿಲ್ಲು ಯೂಸ್ ಮಾಡ್ತಾ ಇರೋದು ಕಂಡು ಬಂದಿದೆ. ಅದಕ್ಕೆ ಅವ್ರಿಗೆ ಈ ಕೂಡಲೇ ಅದನ್ನು ಸೇಫ್ಟಿ ಕಾನ್ಸ್ಪೆಕ್ಟರ್ ಅದನ್ನು ಬಳಕೆ ಮಾಡ್ತಿದ್ರು. ಆ ಕಾರಣ ಅವ್ರಿಗೆ ಹೋಟೆಲ್ನ ಅವ್ರಿಗೆ ಕರೆಕ್ಟಾಗಿ ಅವ್ರಿಗೆ ಹೇಳಿದ್ದೀವಿ. ಯಾವುದೇ
ಬಳಕೆ ಮಾಡಬಾರ್ದು ಅಂತ, ಮತ್ತು ಓನ್ಲಿ ಏನು ರೆಕಮೆಂಡೆಡ್ ಫುಡ್ ಸೇಫ್ಟಿಯಿಂದ FSSAಯಿಂದ ಏನಾಗಿದೆಯೋ ಆಯಿಲ್ ಮಾತ್ರ ಬಳಕೆ ಮಾಡಬೇಕು ಅಂತ ಹೇಳಿದ್ದೀವಿ. ಮತ್ತು ಏನು ಹೋಟೆಲ್ನ ಮಾಲೀಕರು ಮತ್ತು ಸಿಬ್ಬಂದಿಗಳು ಸಹ ಅವರಿಗೆ ಸೂಚನೆ ನೀಡಿದ್ದೀವಿ. ಸ್ವಚ್ಛತೆ ಮತ್ತು ಏನು ಆಹಾರ ಪದಾರ್ಥಗಳು ಗುಣಮಟ್ಟದ ಆಹಾರ ಅವರು ಏನು ರೆಕಮೆಂಡೆಡ್ ಇದೆಯೋ ಫುಡ್ ಸೇಫ್ಟಿಗೆ ಅದರದ್ದು ಬಳಕೆ ಆ ಆಯಿಲ್ ಮಾತ್ರ ಬಳಕೆ ಮಾಡಬೇಕು ಅಂತ ಅವ್ರಿಗೆ ನಿರ್ದಿಷ್ಟ ಹೇಳಿದ್ದೀವಿ. ಸ್ವಚ್ಛತೆ ಒಳಗಡೆದು ಕಿಚನ್ದು ಇದರದೆಲ್ಲ ಸ್ವಲ್ಪ ಅವರು ಏನೋ ಸ್ವಚ್ಛತೆ ಕಾಳಜಿ ವಹಿಸಿ ಅವರು ಮಾಡಬೇಕು. ಅಷ್ಟು ಸಮಾಧಾನಕವಾಗಿಲ್ಲ. ಈ ದೃಷ್ಟಿಯಿಂದ ಅವರಿಗೆ ಒಂದು ಕಚೇರಿಯಿಂದ ಒಂದು ಏನು ಕ್ರಮ ತಗೊಳ್ಬೇಕು. ಮುಂದಿನ ದಿನಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಒಳ್ಳೆಯ ಗುಣಮಟ್ಟದ ಪದಾರ್ಥಗಳನ್ನ ಬಳಕೆ ಮಾಡಿ ಸಾರ್ವಜನಿಕರಿಗೆ ಗುಣಮಟ್ಟದ ಆಹಾರವನ್ನು ನೀಡಬೇಕು ಅಂತ ತಿಳುವಳಿಕೆ ಕೊಟ್ಟಿದ್ದೀವಿ. ಸರ್, ಏನೋ ಕಳಪೆ ಏನೋ ವಸ್ತುಗಳು ಬಳಕೆ ಮಾಡ್ತಾ ಇದ್ದಾರೆ ಪತ್ತೆ ಆಯ್ತಾ ಸರ್? ಇಲ್ಲ, ಈಗ ಪಾಮ್ ಆಯಿಲು ಅವರು ಸ್ಟಾಕ್ ರೂಮ್ನೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ವಿ. ಸ್ಟಾಕ್ ರೂಮಲ್ಲಿ ಇದು ಪಾಮ್ ಆಯಿಲ್ ಅನ್ನೋದು ಪಾಕೆಟ್ಸು ಮತ್ತು ಈ ಪೆನ್ಸಸ್ ಇತ್ತು, ಅದನ್ನು ಯಾವುದೇ ಕಾರಣಕ್ಕೂ ಬಳಕೆ ಮಾಡಬಾರ್ದು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ನಮಗೆ. ಅದರ ಬಗ್ಗೆ ಏನು ನಮ್ಮ ಫುಡ್ ಸೇಫ್ಟಿ ಆಫೀಸರು ಮತ್ತು ಫುಡ್ ಇನ್ಸ್ಪೆಕ್ಟರ್ ಸಹ ನಾನು ಮಾತಾಡಿ ಅವರೆಲ್ಲ ವರದಿ ತರಿಸ್ಕೊಂಡು ಸೂಕ್ತವಾದಂಥ ಕ್ರಮವನ್ನು ಅವರು ಹೋಟೆಲ್ನಲ್ಲಿ ತಿಳಿಸ್ತಾರೆ. ಸರ್, ಆಮೇಲೆ ಕೊಡ್ತಾ ಇರೋ ತರಕಾರಿ ನೀವೆಲ್ಲ ಪತ್ತೆ ಹಚ್ಚಿದ್ದೀರಿ ಅಂತ ಈಗ ಅವರು ಕೇಳಿಕ್ಕೆ ಈಗ ಏನೋ ಆ ಪದಾರ್ಥಗಳನ್ನ ಬಳಕೆ ಮಾಡಬಾರ್ದು, ಅವರು ನಾವು ಬಳಕೆ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಅದರ ಬಗ್ಗೆ ಇನ್ನಷ್ಟು ಪ್ರತ್ಯೇಕವಾಗಿ ತನಿಖೆ ಮಾಡಿ ಅವ್ರ ಬಗ್ಗೆ ಏನು ಸೂಕ್ತ ಏನು ಕಾನೂನಿನ ಅಡಿಯಲ್ಲಿ ಅವ್ರಿಗೇನು ಕ್ರಮ ತಗೋಬೇಕು ಸೂಕ್ತ ಕ್ರಮ. ಇವತ್ತೇನು ಕಂಡು ಬಂದಿದೆ ಸರ್ ಹೋಟ್ಲಲ್ಲಿ? ಸರ್, ಅದರಲ್ಲಿ ಈಗ ಕೆಲವೊಂದು ಆಲೂಗಡ್ಡೆ ಆ ಥರದ್ದೆಲ್ಲ ಇತ್ತು, ಉಪಯೋಗಿಸ್ತಾ ಇದ್ದಿಲ್ಲ, ನಾವು ಉಪಯೋಗಿಸಿಲ್ಲ, ಅದನ್ನು ಬಿಸಾಡೋದಕ್ಕೆ ಇಟ್ಟಿದ್ದಾರೆ. ಅದರ ಬಗ್ಗೆ ಮತ್ತಷ್ಟು ನಮ್ಮ ಈಗ ಆರೋಗ್ಯ ಶಿಕ್ಷಕರು ಮತ್ತು ಫುಡ್ ಸೇಫ್ಟಿ ಆಫೀಸರ್ ಮತ್ತೆ ಇನ್ನೊಂದು ಸುತ್ತಿನ ಒಂದು ತಪಾಸಣೆಯನ್ನು ಮಾಡಿ ವರದಿ ತಗೊಂಡು ಅದರ ಆಧಾರದ ಮೇಲೆ ನಾವು ನಮ್ಮ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ಯಾವುದೇ ಹೋಟೆಲ್ ಬೇಕರಿಗಳಿರಲಿ ಶುದ್ಧವಾದಂಥ ಒಂದು ಗುಣಮಟ್ಟದ ಆಹಾರ ಕೊಡಬೇಕು. ಯಾವುದೇ ಕಾರಣಕ್ಕೂ ಈ ಏನು ಸ್ವಚ್ಛತೆ ಇಲ್ದಿರೋಂಥದ್ದು ಮತ್ತು ಏನು ಈ ಪ್ಲಾಸ್ಟಿಕ್ ಕವರ್ಸ್ ಯೂಸ್ ಮಾಡೋಂಥದ್ದನ್ನು ನಿಷೇಧ ಮಾಡಿದೆ ಸರ್ಕಾರ. ಈಗ ಹೊಸದಾಗಿ ಸುಪ್ರೀಂ ಕೋರ್ಟ್ ನಿರ್ದೇಶಿಸಿದಂತೆ 2026 ಏನು ಘನತ್ಯಾಜ್ಯ ವಸ್ತು ನಿರ್ವಹಣೆಗಳ ನಿಯಮ ಜಾರಿಗೆ ತಂದಿದೆ. ಆ ನಿಟ್ಟಲ್ಲಿ ಆ ಕ್ರಮಗಳನ್ನು ಅನುಸರಿಸಿ ಪಾಲನೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಮತ್ತು ಜನಗಳ ಮತ್ತೊಂದು ಯಾವುದೇ ಹೋಟೆಲ್ನಲ್ಲಿ ಸ್ವಚ್ಛತೆ ಕಾಪಾಡಿ ಒಳ್ಳೆಯ ಆಹಾರ ಕೊಡಬೇಕು, ಗುಣಮಟ್ಟದ ಆಹಾರ ಕೊಡಬೇಕು, ಸ್ವಚ್ಛತೆಯಿಂದ ಇರಬೇಕು ಅಂತ ನಾನು ಎಲ್ಲ ಹೋಟೆಲ್ ಅವರಿಗೆ ಈ ಮೂಲಕ ಎಲ್ಲರಿಗೂ ಮನವಿ ಮಾಡ್ತಿದ್ದೀನಿ. ಯಾವುದೇ ನಮ್ಮ ತಪಾಸಣೆ ವೇಳೆಯಲ್ಲಿ ಲೋಪದೋಷ ಕಂಡು ಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ತಮೀಂ ಪಾಷಾ, ಶಿಡ್ಲಘಟ್ಟ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.